ಇತ್ತೀಚೆಗೆ ಸಿನಿಮಾಗಳಲ್ಲಿ ಒಂದು ಟ್ರೆಂಡ್ ಇದೆ. ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಕೇವಲ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಎರಡನೇ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಎರಡನೇ ಭಾಗದ ಲೀಡನ್ನು ಕೊಟ್ಟು ಬಿಡೋದು. ಆ ಎರಡನೇ ಭಾಗ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದೇ ಪರಿಸ್ಥಿತಿ ಸದ್ಯ ರಾಜ್ಯ ರಾಜಕಾರಣದಲ್ಲೂ ಉದ್ಭವ ಆಗಿದೆ. ಮಂಡ್ಯದ ಮೋಸ್ಟ್ ಆನ್ಸರ್ಡ್ ಕ್ವೆಶ್ಚನ್ ರಿಮೈನ್ಸ್ ಅನ್ಆನ್ಸರ್ಡ್. ಸದ್ಯಕ್ಕೆ ಸುಮಲತಾ ಅವರ ನಿರ್ಧಾರ ಪ್ರಕಟ ಆಗಿದೆ, ಆದರೆ ಸುಮಲತಾ ಅವರ ಮನಸ್ಸೇನು ಅಂತ ಅರಿಯೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಏನಿದು ಸ್ವಾಭಿಮಾನಿ ನಡೆ? ಮಂಡ್ಯದ ಬಹು ಜನರು ಕೇಳಿದಂತ ಪ್ರಶ್ನೆ, ಮಂಡ್ಯ ರಾಜಕೀಯದಲ್ಲಿ ಏನಾಗುತ್ತೆ ಅಂತ. ಆ ಮಂಡ್ಯ ರಾಜಕಾರಣಕ್ಕೆ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್. ಅಖಾಡದಿಂದ ಹಿಂದೆ ಸರಿದಿದ್ದಾರೆ, ಬಿಜೆಪಿಯನ್ನ ಸೇರ್ತೀನಿ ಅಂತಂದಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಹೆಸರು ಬಂದಿಲ್ಲ, JDS ಬಗ್ಗೆ ಇಲ್ಲ, ಬೆಂಬಲದ ಬಗ್ಗೆ ಮಾತೆತ್ತಿಲ್ಲ. ಕಳೆದ 5 ವರ್ಷಗಳ ಸಾಧನೆಗಳನ್ನು ವಿವರಿಸಿ ಸ್ವಾಭಿಮಾನದ ದಾಳ ಬಿಟ್ಟಿದ್ದಾರೆ. ಯಾರೇ ಆಗಲಿ ಟಿಕೆಟ್ ಸಿಗದೆ ಇದ್ರೆ ಪಕ್ಷಾಂತರ ಮಾಡ್ತಾರೆ. ಅಂಥದ್ರಲ್ಲಿ ನಾನು ಪಕ್ಷದ ಟಿಕೆಟ್ ತ್ಯಜಿಸಿ ಈಗ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದೀನಿ, ನನಗೆ ಸ್ವಾರ್ಥ ಅನ್ನೋದೇ ಇಲ್ಲ. 3 ಕ್ಷೇತ್ರಗಳನ್ನು ಆಫರ್ ಮಾಡಿದ್ರು. ಬೆಂಗಳೂರು ಉತ್ತರ ಬರ್ತೀರಾ ಬನ್ನಿ, ಮೈಸೂರು ಬರ್ತೀರಾ ಬನ್ನಿ, ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಬರ್ತೀರಾ ಬನ್ನಿ ಅಂತಂದ್ರು. ನಾನು ಅದು ಯಾವುದನ್ನು ಬೇಡ ಅಂತಂದೆ. ಮೈತ್ರಿ ಧರ್ಮದ ಬಗ್ಗೆ ಮಾತ್ರ ಇಷ್ಟೆಲ್ಲ ಮಾತಾಡಿದಂಥ ಸುಮಲತಾ ಒಂದೇ ಒಂದು ಸೊಲ್ಲು ಕೂಡ ಎತ್ತಲಿಲ್ಲ. ಹಾಗಾದ್ರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರ ಬೆಂಬಲ ಇದೆಯಾ? ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಸುಮಲತಾ ಬರ್ತಾರಾ? ಎಲ್ಲ ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಆ ಉತ್ತರ ಇನ್ನೂ 3 ದಿನ ಪೋಸ್ಟ್ಪೋನ್ ಆಗಿದೆ. ನಾಳೆನೇ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರ ನಾಮಿನೇಷನ್ ಇದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ ನಡೆಯೋ ಚುನಾವಣೆಗೆ ನಾಳೆನೇ ನಾಮಿನೇಷನ್ ಲಾಸ್ಟ್ ಡೇಟು. ಸೊ ನಾಳೆನೇ HD ಕುಮಾರಸ್ವಾಮಿ ಅವರು ಮಂಡ್ಯ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡ್ತಾರೆ. JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ. JDSನ ಮತ್ತು ಬಿಜೆಪಿಯ ಘಟಾನುಘಟಿಗಳು ನಾಳೆ ಇರ್ತಾರೆ. ಆದರೆ ಸುಮಲತಾ ಏನು ಮಾಡ್ತಾರೆ? HDK ಅವರನ್ನ ಬೆಂಬಲಿಸೋದ್ರ ಬಗ್ಗೆ ಇವತ್ತೇನು ಒಂದೇ ಒಂದು ಮಾತೆತ್ತಿಲ್ಲ. ಏಪ್ರಿಲ್ 6ನೇ ತಾರೀಕು ನಾನು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಹೆಸರು ಎತ್ತಿಲ್ಲ, ಕುಮಾರಸ್ವಾಮಿ ಅವರ ಬೆಂಬಲದ ಬಗ್ಗೆನೂ ಕೂಡ ಮಾತನಾಡಿಲ್ಲ. ಇನ್ಯಾವಾಗ? ಏಪ್ರಿಲ್ 6ನೇ ತಾರೀಕು ಬಿಜೆಪಿ ಸೇರ್ಪಡೆ ಆದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಿದ್ದಾರೆ. ಒಂದಿಷ್ಟು ಸಸ್ಪೆನ್ಸ್ಗಳನ್ನು ಉಳಿಸ್ಕೊಂಡಿದ್ದಾರೆ. ಬಹುತೇಕ ಕ್ವಶನ್ಗಳಿಗೆ ಆನ್ಸರ್ ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಹಲವು ಪ್ರಶ್ನೆಗಳನ್ನು ಹಾಗೆ ಉತ್ತರಿಸದೆ ಹೋಗ್ಬಿಟ್ಟಿದ್ದಾರೆ ಸುಮಲತಾ ಅಂಬರೀಶ್. ಹಾಗಾದ್ರೆ ಇವತ್ತಿನ ಸ್ವಾಭಿಮಾನಿ ಸಮಾವೇಶದಲ್ಲಿ ಏನೇನು ಮಾತನಾಡಿದ್ರು ಸುಮಲತಾ ನೋಡಿ. ಬೆಂಗಳೂರು ಉತ್ತರ ನಿಂತ್ಕೋತೀರಾ, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದರೂ ಓಕೆನಾ ಅನ್ನೋ ಅಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಎದ್ರು ನಿಂತರು ಗೆದ್ರು ಸೋತರು ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದೆ. ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೆನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ಅದು ಯಾರು ಅಂತ ನೀವು ನಾನೇ ಹೆಸರು, ನನಗೆ ಗೌರವ ಇಲ್ಲದೆ ಇರೋ ಕಡ, ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತಾ ಅಂತ ನಿಮ್ಮಲ್ಲಿ ಯಾರಾದರೂ ಹೇಳ್ತೀರಾ? ನಾನು ಸೇರ್ತಾ ಇರೋದು ಬಿಜೆಪಿ ಪಕ್ಷ. ಇದು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳಬಹುದೇ ಹೊರತು ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನನ್ನ ಒಂದು ಪ್ರೆಸೆನ್ಸ್ ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು. ಸುಮಲತಾ ಅವರ ನಡೆ ಏನಾಗುತ್ತೆ? ಸುಮಲತಾ ಅವರ ನಡೆಯ ರಾಜಕೀಯ ವಿಶ್ಲೇಷಣೆ ಏನು? ಈ ನಡೆ ಏನು ಸಂದೇಶವನ್ನು ಕೊಡ್ತಾ ಇದೆ? ಇದೇ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಪವರ್ ಫೋಕಸ್ನಲ್ಲಿ. ನನ್ನ ಜೊತೆಗಿದ್ದಾರೆ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ತಮಗೆ. ಸರ್, ಸುಮಲತಾ ಅವರ ಇವತ್ತಿನ ಈ ಸಮಾವೇಶ ನಮ್ಮಲ್ಲಿದ್ದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆಯಾ? ಇದರಲ್ಲಿ ಎಕ್ಸ್ಪೆಕ್ಟೆಡ್ ಏನು, ಅನ್ಎಕ್ಸ್ಪೆಕ್ಟೆಡ್ ಏನು ಸರ್? ದಿಸ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಯಾಕಂತ ಹೇಳ್ತಾ ಇದ್ರೆ ಸುಮಲತಾ ಮಂಡ್ಯದವರು ಅಲ್ಲದಿದ್ದರೂ ಮಂಡ್ಯದ ಗೌಡ್ತಿ ಅಂತೂ 100% ಸರಿ. ಇವತ್ತು ಸ್ವಾಭಿಮಾನದ ಹೆಜ್ಜೆ. 2019 ಎಲೆಕ್ಷನ್ ಏನಿತ್ತು, ಮಂಡ್ಯ ಇಸ್ ಬಿಕೇಮ್ ಹಾಟ್ ಸೀಟ್. ನೀವು ಇಡೀ ಕರ್ನಾಟಕದ 28ರಲ್ಲಿ ನಾವು ಮಂಡ್ಯವನ್ನೇ ನೋಡ್ತಾ ಇದ್ದೀವಿ. ಎಗೈನ್ ಈ ಸಲ ಮಂಡ್ಯನೇ ಹಾಟ್ ಸೀಟ್ ಆಗುತ್ತಾ ಬಂತು. ಬರ್ತಾ ಬರ್ತಾ ಬೆಂಗಳೂರು ರೂರಲ್ ಮತ್ತು ಮಂಡ್ಯದ ನಡುವೆ ಕಾಂಪಿಟೇಷನ್ ಶುರುವಾಗಿದೆ, ಯಾರು ಎಲ್ಲಿ ಅಂತ. ಈಗ ಕುಮಾರಸ್ವಾಮಿ ಅವರೇ ಮಂಡ್ಯಕ್ಕೆ ಶಿಫ್ಟ್ ಆಗಿರೋದ್ರಿಂದ
ಐ ಥಿಂಕ್ ಮಂಡ್ಯ ವಿಲ್ ಬಿಕಮ್ ಎ ಹಾಟ್ ಸೀಟ್. ನೀವು ಸುಮಲತಾ ಅವರ ನಡೆ ನುಡಿಗಳು ಮತ್ತು ಅವರ ಆ್ಯಕ್ಷನ್ಸ್ಗಳನ್ನು ನೋಡಿದರೆ ಇವತ್ತು ನೀವು ಶೀಸ್ ಬಿಕಮ್ ಪಕ್ಕಾ ಪಾಲಿಟಿಷಿಯನ್. ಅಂಬರೀಷ್ ಅವರ ಪತಿ ಗೊತ್ತಿದೆ ನಿಮಗೆ, ಅಂಬರೀಷ್ ಅವರು ದಿಗ್ಗಜ ರಾಜಕಾರಣಿ. ಅಂಬರೀಷ್ ಅವರ ನಡೆನುಡಿ ಅಷ್ಟೇ ಸ್ಟ್ರಾಂಗ್ ಇರ್ತಾ ಇತ್ತು, ಮಂಡ್ಯದ ಜನ ಅವರನ್ನು ಅದೇ ರೀತಿ ತಗೋತಾ ಇದ್ದರು. ಆ್ಯಂಡ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪಾಲಿಟಿಷಿಯನ್ ಆಗಿದ್ದವರು ಅಂಬರೀಷ್ ಅವರು. ಈಗ ಸುಮಲತಾ ಅವರನ್ನು ನೋಡಿ ಐ ಥಿಂಕ್ ಅದೇ ಫುಟ್ ಪ್ರಿಂಟನ್ನು ಸುಮಲತಾ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇವತ್ತಿನವರ ಪ್ರೆಸ್ ಕಾನ್ಫರೆನ್ಸ್ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್, ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ವೆಲ್ ಪ್ಲ್ಯಾನ್ಡ್ ಪ್ರೆಸ್ ಕಾನ್ಫರೆನ್ಸ್ ಅಂತ. ಸುಮಲತಾ ಅವರು ಎಲ್ಲೂ ಲೂಸ್ ಸ್ಟಾಕ್ಗಳನ್ನು ಮಾಡಲ್ಲ. ನಾವು ಲಾಸ್ಟಿನ 2019 ನೋಡಿದ್ವಿ, ಸುಮಲತಾ ಅವರು ಲೂಸ್ ಸ್ಟಾಕ್ ಎಲ್ಲೂ ಮಾಡಿಲ್ಲ. ಅವರು ಮಂಡ್ಯದವಳು, ನಾನು ಮಂಡ್ಯ ಬಿಟ್ಟು ಹೋಗಲ್ಲ, ಯಾಕಂದರೆ ಮಂಡ್ಯದಿಂದ ಹೊರಗಡೆ ಅವರು, ಅಂಬರೀಷ್ ಮಾತ್ರ ನಮ್ಮ ಮಂಡ್ಯದ ಗಂಡು ಇದ್ದರು, ಸುಮಲತಾ ಅವರು ಮಂಡ್ಯದವರು ಅಲ್ಲ ಅಂತ ಹೇಳೋ ಪ್ರಾಜೆಕ್ಟ್ ಮಾಡುವಾಗ ಸುಮಲತಾ ಅವರು ನಾನು ಮಂಡ್ಯದನೇ ಗೌಡ್ತಿ, ನಾನು ಮಂಡ್ಯದ ಮಗಳು ಅಂತ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಶಿ ಪ್ರೂವ್ಡ್ ಇಟ್. ನಾನು ಹೇಳೋದು ಬೇಕಾದರೆ ಶಿ ಈಸ್ ಏಬಲ್ ಟು ಕನ್ವಿನ್ಸ್ ಮಂಡ್ಯದವರನ್ನು ಅಷ್ಟು ಒಳ್ಳೆ ರೀತಿಯಲ್ಲಿ ಅವರು ಕನ್ವಿನ್ಸ್ ಮಾಡೋದರಲ್ಲಿ ಸುಮಲತಾ ಅವರು ಸಕ್ಸೀಡ್ ಆದರು. ನೀವು ಲಾಸ್ಟ್ ಎಲೆಕ್ಷನ್ 2019 ನೋಡಿ, ಸುಮಲತಾ ಅವರ ಮೇಲೆ ಉಪಯೋಗಿಸಿದ ಭಾಷೆಗಳು, ಇದೇ JDSನ ಕುಮಾರಸ್ವಾಮಿಗಿರಲಿ, ಅವರ ಅಣ್ಣ ಇರಲಿ, ರೇವಣ್ಣ ಇರಲಿ, ಅಂಥ ಮಾತುಗಳನ್ನಾಡಿದ್ರು. ಸುಮಲತಾ ಅವರು ಎಲ್ಲೂ ತಿರುಗಿ ಕೆಟ್ಟ ಪದಗಳಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ. ಅವರು ಅದನ್ನು ಸಿಂಪತಿ ರೀತಿಯಲ್ಲಿ ತಗೊಂಡೋದ್ರು. ಹೆಣ್ಣು ಮಗಳಿಗೆ ಈ ರೀತಿಯ ಮಾತಾಡ್ತಾರೆ, ನಿಮ್ಮ ಮನೆ ಮಗಳಿಗೆ ಈ ರೀತಿಯ ಮಾತಾಡ್ತಾರೆ, ನಿಮ್ಮ ಮಂಡ್ಯದ ಗೌಡ್ತಿಗೆ ಈ ರೀತಿಯ ಮಾತಾಡ್ತಾರೆ ಅಂತ ಸೆರಗು ಇಟ್ಟು ಬೇಡಿ ಮತ ಕೇಳಿದರು. ಆಗ ಮಂಡ್ಯದ ಜನ ಸುಮಲತಾನವರಿಗೆ ಐ ಥಿಂಕ್ ನೀವು ನೋಡಿದ್ರಿ, ಹಿಸ್ಟ್ರಿ ಹ್ಯಾಸ್ ಡನ್. ಈ ಸಲ ಎಲ್ಲೋ ಸುಮಲತಾ ಅವರು BJPಯನ್ನು ನಂಬಿಕೊಂಡು, BJPಯ ಸಿದ್ಧಾಂತಗಳನ್ನು ಒಪ್ಕೊಂಡು, ಅಥವಾ ನರೇಂದ್ರ ಮೋದಿಯವರ ಸಾಧನೆಗಳನ್ನು ಒಪ್ಕೊಂಡು, ಎಲ್ಲೋ ಈಗಂತಲ್ಲ, ಅವರು ಲಾಸ್ಟ್ 2-3 ವರ್ಷದ ಹಿಂದೆಯೇ BJP ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಯಾವುದೋ ರೀತಿಯ ಟೆಕ್ನಿಕಲ್ ಅಡಚಣೆಯಿಂದಾಗಿ ಅವರು BJPಗೆ ಹೋಗಿಲ್ಲ ವಿನಃ ಮೂಲತಃ ಅವರು BJPಯಲ್ಲೇ ಇದ್ದರು ಎಲ್ಲ ಇದರಲ್ಲಿ. ಇಟ್ ಈಸ್ ನಾಟ್ ಹೊಸ ಸೇರ್ಪಡೆ ಏನಲ್ಲ, ಇದು ಅಫಿಷಿಯಲ್ ಸೇರ್ಪಡೆ. ಇವತ್ತು ಸುಮಲತಾ ಅವರು ಏನು ಡಿಕ್ಲೇರ್ ಮಾಡಿದ್ದಾರೆ ಅದು ಅಫಿಷಿಯಲ್ ಸುಮಲತಾ ಅವರ BJPಗೆ ಸೇರ್ಪಡೆ. ಅದು ಬಿಟ್ಟರೆ ಸುಮಲತಾ ಅವರು ಎಲ್ಲ ರಾಜ್ಯಸಭೆಗಳಲ್ಲಿ, ಎಲ್ಲ ಲೋಕಸಭೆಗಳಲ್ಲಿ, ಎಲ್ಲ ಮಸೂದೆಗಳನ್ನು ಮಂಡಿಸಿ ಮಾಡುವಾಗ BJPಯ ಪರನೇ ಓಟ್ ಹಾಕಿದವರು. ಐ ಥಿಂಕ್ ಇವತ್ತು ಅವರು ಅವರ ಅಂಕಪಟ್ಟಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ವಾಟ್ ಈಸ್ ಹರ್ ಅಚೀವ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ. ಅವರೇ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇವತ್ತು 4,000 ಕೋಟಿಯ ಅನುದಾನವನ್ನು ನಾನು 3 ವರ್ಷದಲ್ಲಿ ತಂದಿದ್ದೀನಿ. 5 ವರ್ಷದಲ್ಲಿ ಅವರು 2 ವರ್ಷವನ್ನು ಮೈನಸ್ ಮಾಡ್ತಾರೆ. ಕೋವಿಡ್ ಪೀರಿಯಡನ್ನು ಮೈನಸ್ ಮಾಡಿಬಿಟ್ಟು 3 ವರ್ಷದ ತನ್ನ ಏನು ಇದಿದೆ ಅವರ ಯಶಸ್ಸು ಪ್ರಯಾಣ ಏನಿದೆ 3 ವರ್ಷದಲ್ಲಿ, ಅದನ್ನು ಅವರು ಇವತ್ತು ಪ್ರಸ್ತುತಪಡಿಸ್ತಾರೆ. ವೆರಿ ಕ್ಲಿಯರ್. ಶಿ ಈಸ್ ಐ ಥಿಂಕ್ ವೆರಿ ಹಾನೆಸ್ಟ್. ಇವತ್ತಿನ ಅವರ ಮಾತಲ್ಲಿ ನೋಡಿದಾಗಲೇ ಶಿ ಈಸ್ ವೆರಿ ಹಾನೆಸ್ಟ್ ಟು ಅವರ್ ವರ್ಕ್ ಆ್ಯಂಡ್ ಅವರ್ ವರ್ಡ್ಸ್. ಏನಕ್ಕೆ ಹೇಳ್ತಾನೆ ಅವರು ಹೇಳ್ತಾರೆ, BJPಯಿಂದ ಹೌದು ಮಾಧ್ಯಮದಲ್ಲಿದ್ದ ನಮಗೂ ಅಂತಹ ನ್ಯೂಸ್ಗಳು ಬಂದಿದ್ದು ಹೌದು. ನಂಬರ್ 1 ಅವರಿಗೆ ಬ್ಯಾಂಗ್ಳೂರು ನಾರ್ತನ್ನು ಆಫರ್ ಮಾಡಿದರು. ನಂಬರ್ 2 ಅವರನ್ನು ಚಿಕ್ಕಬಳ್ಳಾಪುರಕ್ಕೆ ಆಫರ್ ಮಾಡಿದರು. ನಂಬರ್ 3 ಅವರಿಗೆ ಮೈಸೂರನ್ನು ಆಫರ್ ಮಾಡಿದರು. ಎಸ್, ಆ 3 ಕಡೆನೂ BJPಯಲ್ಲಿ ಗೊಂದಲ ಇತ್ತು. ಆಲ್ಮೋಸ್ಟ್ ಸೀಟ್ಗಳು ಖಾಲಿ ಇತ್ತು. ಕೆಲವರಷ್ಟೇ ಅಲ್ಲಿ ಟವಲ್ಗಳನ್ನು ಹಾಕುವ ಕೆಲಸಗಳನ್ನು ಮಾಡ್ತಾಯಿದ್ರು. ಬಿಟ್ಟರೆ ಸುಮಲತಾ ಅವರಿಗೆ ಆ ಆಫರ್ಗಳನ್ನು ಕೊಟ್ಟಿರಬಹುದು ಅನ್ನೋದನ್ನು ನಾವು ನಂಬಲೇಬೇಕಾಗುತ್ತೆ. ಬಟ್ ಸುಮಲತಾ ಅವರು ನನಗೆ ಅನಿಸ್ತಾ ಇದೆ ಇವತ್ತು ನೋಡಿ, ಶಿ ಈಸ್ ಹ್ಯಾವಿಂಗ್ ಎ ವೆರಿ ಫ್ಯೂಚರ್ ಥಾಟ್. ನಾನು ಮಂಡ್ಯ ಬಿಟ್ಟು ಹೋಗಲ್ಲ. ಆ ದಿನ ಸೆರಗೊಡ್ಡಿ ಬೇಡಿದ್ದ ಸುಮಲತಾ ಅವರು ಇವತ್ತು ಪ್ರತಿಜ್ಞೆ ಮಾಡ್ತಾರೆ. ಇವತ್ತು ಪ್ರತಿಜ್ಞಾ ಸ್ವೀಕಾರ ಮಾಡ್ತಾರೆ ಅವರು. ನಾನು ಶಪಥ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಶಪಥದಲ್ಲಿ ಅವರು ಹೇಳ್ತಾರೆ, ನಾನು ಮಂಡ್ಯದ ಮಗಳು, ನಾನು ಮಂಡ್ಯದ ಸೊಸೆ, ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಯಾವುದೇ ಆಫರ್ಗಳು ಬಂದರೂ ನಾನು ಮಂಡ್ಯದ ಸೇವೆ ಬಿಟ್ಟು ಬೇರೆ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಹೋಗಲ್ಲ. ಇದು ಅವರು ಒಂದು ಚೆಕ್ ಪಾಯಿಂಟನ್ನು ಇವತ್ತು ಕುಮಾರಸ್ವಾಮಿ ಅವರ ಎದುರುಗಡೆ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಇವತ್ತು ಬ್ರದರ್ ಸಿಸ್ಟರ್ಸ್ ಎಲ್ಲಿವರೆಗೆ ಅಂದರೆ ಕುಮಾರಸ್ವಾಮಿ ಅವರುಗಳು ಹೇಳಿದ ಮಾತುಗಳನ್ನು ಏನಾದರೂ ಇವತ್ತು ಕೇಳಿಸ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಅಸಹ್ಯವಾದ ಮಾತುಗಳನ್ನು ಆಡಿದ್ದು ಇದೆ. ಬಟ್ ಇದೇ ಕುಮಾರಸ್ವಾಮಿ ಅವರು ರಾಜಕೀಯ ಯಾವ ರೀತಿ ಇರುತ್ತಂದರೆ, ಮೊನ್ನೆ ಅಂಬರೀಷ್ ಅವರ ಮನೆಗೆ ಅಂದರೆ ಸುಮಲತಾ ಅವರ ಮನೆಗೆ ಹೋಗ್ಬಿಟ್ಟು, ಸುಮಲತಾ ನಾನು ಸಿಸ್ಟರು, ಅವರ ಬಗ್ಗೆ ನನಗೆ ಏನು ಬೇಜಾರಿಲ್ಲ ಅಂದರೆ, ರಾಜಕಾರಣ ಎಲ್ಲದನ್ನು ಮಾಡಿಸುತ್ತೆ. ಯಾವಾಗ ಏನು ಬೇಕಾದರೂ ಹೇಳಿಸುತ್ತೆ.
ಯಾವ ರೀತಿಯ ಬೇಕಾದರೂ ಯು ಟರ್ನ್ ಮಾತ್ರ ಅಲ್ಲ, ಇದು 360 ಟರ್ನ್ ಹೆಂಗೆ ಬೇಕಾದರೆ ರಾಜಕಾರಣಿಗಳು ತಗೊಳ್ಬೋದು ಅನ್ನುವ ಒಂದು ಪುರಾವೆಗಳು, ಎಕ್ಸಾಂಪಲ್ಗಳು ಇದು. ಬಟ್ ಸುಮಲತಾ ಅವರ ಚೆಕ್ ಪಾಯಿಂಟ್ ನೋಡಿ, ವೆರಿ ಕ್ಲೆವರ್ ಪಾಲಿಟಿಷಿಯನ್. ಇವತ್ತು ನಾನು ನೋಡಬೇಕಾದ್ರೆ ಸುಮಲತಾ ಅವರು ಇಟ್ಟ ಚೆಕ್ ಪಾಯಿಂಟ್ ನಾಟ್ ಓನ್ಲಿ ಫಾರ್ ಟುಡೇ, ಭವಿಷ್ಯತ್ತಿಗೂ ಅವರೊಂದು ತನ್ನ ದಾಳವನ್ನು ಇಟ್ಟಿದ್ದಾರೆ ಅಲ್ಲಿ, ತನ್ನ ಫುಟ್ ಪ್ರಿಂಟನ್ನು ಇಟ್ಟಿದ್ದಾರೆ, ತನ್ನ ಒಂದು ಹೆಜ್ಜೆಯನ್ನು ಅವರು ಭವಿಷ್ಯತ್ತಿಗೂ ಇಟ್ಟಿದ್ದಾರೆ. ಅವರು ನಾನು ಮಂಡ್ಯವನ್ನು ಬಿಟ್ಟು ಕೊಟ್ಟಿಲ್ಲ ನಿಮಗೆ ಅಂದರೆ ಇವತ್ತು ಅನಿವಾರ್ಯ ಕಾರಣಕ್ಕಾಗಿ ಇವತ್ತು ಅವರು ಹೇಳ್ತಾರೆ ನೋಡಿ, BJP ಈ ಸೀಟನ್ನು ಬಿಟ್ಟುಕೊಡಬಾರ್ದಿತ್ತು, BJPಯ ತೆಕ್ಕೆಯಲ್ಲಿರುವ ಈ ಸೀಟು ಅಂದರೆ ಸುಮಲತಾ ಅಂದರೆ BJPಯೇ, ಅವರು ಇವತ್ತು ಅಫಿಷಿಯಲಿ ಸೇರ್ತಾ ಇರ್ಬೋದು, ತೆಕ್ಕೆಯಲ್ಲಿತ್ತು ಈ ಸೀಟು, ನಾನು ತಗೊಂಡು ಬರ್ತಾ ಇದ್ದೆ, ನಾನು ಕಡೆಯವರೆಗೆ ಪ್ರಯತ್ನ ಮಾಡಿದೆ, ಬೇಡ ಈ ಸೀಟನ್ನು ಬಿಟ್ಟು ಕೊಡಬಾರ್ದು ಅನ್ನುವ ಪ್ರಯತ್ನ ಮಾಡಿದೆ. ಆದರೆ ಪಕ್ಷದ ತೀರ್ಮಾನ ಆಯಿತು, ಇಂಡಿಪೆಂಡೆನ್ಸ್ ಆಗಿ ನಾನು ನಿಂತ್ಕೊಂಡು ಈಗ ನಿಲ್ಲುವ ವ್ಯವಸ್ಥೆ ಇವತ್ತು ಇಲ್ಲ, ಅದರ ಉಪಯೋಗ ಇನ್ಯಾರೋ ಪಡ್ಕೊಬೋದು ಅಂತ ಹೇಳ್ತಾರೆ ಅವರು. ಅಂದರೆ ಶಿ ಈಸ್ ಜಸ್ಟ್ ಥಿಂಕಿಂಗ್ ದ್ಯಾಟ್ ಇವತ್ತಲ್ಲ ನಾಳೆ, ಇವತ್ತು ನಾನು ಬಿಟ್ಟುಕೊಟ್ಟ ಸೀಟು ನಾಳೆ ಅದು ನನ್ನದೇ, ನಾನು ಇಲ್ಲಿಂದ ಹೊರಗಡೆ ಹೋಗಬಾರ್ದು, ಮಂಡ್ಯ ಈಸ್ ಮೈನ್ ಆ್ಯಂಡ್ ಐ ವಿಲ್ ಟೇಕ್ ಇಟ್ ಬ್ಯಾಕ್. ಇದು ಈ ಸಲ ಒಂದು ಆಪ್ಷನ್ ಕೊಟ್ಟಿರ್ಬೋದು ಕುಮಾರಸ್ವಾಮಿ ಅವರಿಗೆ, ನಾಳಿನ 5 ವರ್ಷದಲ್ಲಿ ಏನಾಗುತ್ತೋ ಈ ಸೀಟು ಯಾವ ರೀತಿ ಬರುತ್ತೋ, ಯಾವ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಬದಲಾಗುತ್ತೋ, ಅಲ್ಲ ಕಾಂಬಿನೇಷನ್ ಇವತ್ತು ಏನು JDS ಮತ್ತು BJPಯ ಕಾಂಬಿನೇಷನ್ ಇದೆ ಅದು ಯಾವ ರೀತಿಯಲ್ಲಿ ನಾಳೆ ಚೇಂಜ್ ಆಗುತ್ತೋ ರಾಜಕೀಯದಲ್ಲಿ ಯಾವುದು ಹೇಳಲಿಕ್ಕೆ ಬರಲ್ಲ. ಯು ಕ್ಯಾನ್ ಸಿ ಮಹಾರಾಷ್ಟ್ರದಲ್ಲಿ ನೋಡಿದರೆ ನೀವು ಶಿವಸೇನೆ ಮತ್ತು BJPಯ ಕಾಂಬಿನೇಷನ್ ಹೆಂಗಿತ್ತು, ಇಟ್ ಈಸ್ ನಾಟ್ ಲೈಕ್ ಲವಕುಶ ಇದ್ದಂಗೆ ಇದ್ರು. ಸೊ ನೋ BJP ಅದರ್ ದೆನ್ ಶಿವಸೇನೆ ಇಲ್ಲದೆ BJP ಇರಲಿಲ್ಲ. ನಿಮಗೆ ನಾನು ಅಲ್ಲಿದ್ದರಿಂದ ನಿಮಗೆ ಹೇಳ್ತೀನಿ, BJPಗೆ ಹೆಚ್ಚು ಆಫೀಸ್ಗಳೇ ಇರಲಿಲ್ಲ. ಶಿವಸೇನೆ ಶಾಖೆಗಳು ಏನಿತ್ತು ಅದು ಎಲ್ಲ ಶಿವಸೇನೆ ಮತ್ತು BJPಗಳು ಒಟ್ಟಾದ ನಂತರ ಅದು ಆಫೀಸಾಗಿ ಕನ್ವರ್ಟ್ ಆಯಿತು. ಅಂದರೆ ಎಲ್ಲ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಶಾಖೆಗಳು ಅಷ್ಟಿದ್ದವು, ಇಲ್ಲೆಲ್ಲ ಹೆಂಗೆ ಕನ್ನಡ ಸಂಘಗಳಿದ್ದಾವೆ ಆ ರೀತಿಯಾಗಿ. ಸಿ ಹಿಯರ್ ಆಲ್ಸೋ ನಾವು ವಿ ಡೋಂಟ್ ನೋ ಕಾಂಬಿನೇಷನ್. ಇವತ್ತು ಶಿವಸೇನೆ ಇಲ್ಲ ಅಂತ ಆಗೋಗಿದೆ. ಬಾಲ್ ಠಾಕ್ರೆ ಅವರ ಶಿವಸೇನೆ ಯಾವತ್ತು BJP ಒಟ್ಟಿಗೆ ಇವತ್ತಿದೆ, ಅದು ಒರಿಜಿನಲ್ ಬಾಲ್ ಠಾಕ್ರೆಯ ಫ್ಯಾಮಿಲಿ ಒಟ್ಟಿಗೆ ಇವತ್ತಿಲ್ಲ. ವಿ ಡೋಂಟ್ ನೋ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ಚೇಂಜ್ ಆಗ್ಬೋದು, ಈ ಕಾಂಬಿನೇಷನ್ಗಳು ಯಾವ ರೀತಿಯಾಗಿ ಯೂ ಟರ್ನ್ ತೊಗೊಬೋದು, ಈ ಭಾವನೆಗಳು ಇರುವುದು ಯಾವ ರೀತಿಯಲ್ಲಿ ಚೇಂಜ್ ಆಗ್ಬೋದು, ಯಾವುದು ಗೊತ್ತಿಲ್ಲ. ಬಟ್ ಹಿಯರ್ ಸುಮಲತಾ ಈಸ್ ವೆರಿ ಕ್ಲಿಯರ್ ದ್ಯಾಟ್ ಐ ವಿಲ್ ನಾಟ್ ಗೋ ಔಟ್, ನಾನು ಮಂಡ್ಯದಿಂದ ಹೊರಗಡೆ ಹೋಗಲ್ಲ, ಐ ಆಮ್ ಎ ಕಂಟೆಂಡರ್, ನಾನು ಕಾಂಪಿಟೀಷನಲ್ಲಿ ಇದ್ದೀನಿ, ನಾನು ಮಂಡ್ಯವನ್ನು ಬಿಟ್ಟುಕೊಡಲ್ಲ. ನನ್ನ ಅಳಿವು ಉಳಿವಿನ ಪ್ರಶ್ನೆ ಮಾತ್ರ ಅಲ್ಲ, ಸ್ವಾಭಿಮಾನದ ಪ್ರಶ್ನೆ ಮಾತ್ರ ಅಲ್ಲ, ಇದು ನಾಳೆ ಇವತ್ತು ಅಂಬರೀಷು ಇದ್ದರು ಮುಂಚೆ, ಅಲ್ಲಿಂದ ಸುಮಲತಕ್ಕೆ, ನಾಳೆ ಇದನ್ನು ನಾನು ನನ್ನ ಮಗನಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೂ, ನನ್ನ ಮಗನನ್ನು ರಾಜಕೀಯ ಭವಿಷ್ಯಕ್ಕೆ ತಂದು ಮಂಡ್ಯದ ಸೇವೆಗೆ ನಿಲ್ಲಿಸಬೇಕಾದ್ರೂ ನಾನು ಇವತ್ತು ಮಂಡ್ಯವನ್ನು ಬಿಟ್ಟುಕೊಟ್ರೆ ನಾಳೆ ನನ್ನ ಮಗ ಅಭಿಷೇಕು ಯಾವ ರೀತಿ ಆಗ್ಬೋದು. ಇವತ್ತು ಕುಮಾರಸ್ವಾಮಿಯನ್ನು ನಾನು ಪಟ್ಟಾಭಿಷೇಕ ಮಾಡ್ತೀನಿ, ನಾನು ಇಲ್ಲಿಂದ ಹೊರಗಡೆ ಹೋಗ್ತೀನಿ, ಕುಮಾರಸ್ವಾಮಿಯ ನಂತರ ಆ ಪಟ್ಟಾಭಿಷೇಕ ಹೋಗ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿಗೆ ಬರಬಾರ್ದು, ಇಟ್ ಶುಡ್ ಕಮ್ ಟು ಮೈ ಸನ್. ಇದು ನನ್ನ ಮನೆತನದ ಡೈನೆಸ್ಟಿ ಬೆಳೆಸ್ಕೊಂಡು ಹೋಗಬೇಕಾದ್ರೆ ಐ ನೀಡ್ ಟು ಹ್ಯಾವ್ ಎ ಚೆಕ್ ಪಾಯಿಂಟ್. ನಾನು ಇವತ್ತು ಮಂಡ್ಯ ಬಿಟ್ಟು ಹೋದರೆ ನಾನು ಇದನ್ನು ಮುಂದಿನ ಪೀಳಿಗೆಗೆ ಮಾಡುವ ಅನ್ಯಾಯ ಆಗಿರ್ಬೋದು ಅಂತ ಸುಮಲತಾ ಅವರು ವೆರಿ ಕ್ಲಿಯರ್. ಇವತ್ತು ನೋಡಿ, ಅವ್ರಿಗೆ ಪತ್ರಕರ್ತರೊಂದು ಪ್ರಶ್ನೆ ಕೇಳ್ತಾರೆ, ಮೇಡಮ್ ನೀವು ಇಷ್ಟೆಲ್ಲ ಮಾತಾಡ್ತೀರಿ, ಇಷ್ಟೆಲ್ಲ ಡೇಟಾ ಕೊಟ್ರಿ, ಪ್ರೋಗ್ರಾಮ್ಗಳನ್ನು ತೋರಿಸಿದ್ರಿ, ನಿಮ್ಮ ಪ್ರಣಾಳಿಕೆಗಳನ್ನು ಹೇಳ್ದಂಗೆ ಹೇಳ್ತಾ ಇದ್ದೀರಿ, ಬಟ್ ಹಿಯರ್ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಆನ್ ಕುಮಾರಸ್ವಾಮಿ ಅಂತ ಕೇಳ್ತಾರೆ. HDK ಮೇಲೆ ನಿಮ್ಮ ಸ್ಟ್ಯಾಂಡ್ ಏನು, ಅಭ್ಯರ್ಥಿಯ ಮೇಲೆ ಸ್ಟ್ಯಾಂಡ್ ಏನು ಅಂತ ಕೇಳ್ತಾರೆ. ಸಿ ದ ಕ್ಲೆವರ್ ಆನ್ಸರ್. ನೀವೇ ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ ಪಿಕ್ಚರಲ್ಲಿ ಪಾರ್ಟ್ 1 ಪಾರ್ಟ್ 2 ಅవి ಪಿಕ್ಚರ್ ಬಾಕಿಯೇ ಅಂತ ನಾವು ಹೇಳ್ತೀವಿ ಅಲ್ವಾ. ಸುಮಲತಾ ನೋಡಿ, ಎಲೆಕ್ಷನ್ ನಾಳೆ ನಾಮಿನೇಷನ್ ಲಾಸ್ಟ್ ಡೇಟ್. ಈ ಎಲೆಕ್ಷನ್ಗೆ ನಾಮಿನೇಷನ್ ಫೈಲಿಂಗ್ ಇಸ್ ಟುಮಾರೋ ಇಸ್ ಲಾಸ್ಟ್ ಡೇಟ್. ಟಿಲ್ ಟುಡೇ ಇವತ್ತಿನವರೆಗೆ ಅವರು ಆ ಒಂದು ಏನು ಆ ಸಸ್ಪೆನ್ಸ್ ಇದೆ ಅಲ್ವಾ, ಅದನ್ನು ಕಾಯ್ಕೊಂಡ್ಬಂದ್ರು ಅವರು, ಮಂಡ್ಯದ ಜನತೆಗಾಗಲಿ ಮೀಡಿಯಕ್ಕಾಗಲಿ. ಆ್ಯಂಡ್ ಶಿ ಆ್ಯಕ್ಟೆಡ್ ವೆರಿ ಮೆಚ್ಯೂರ್ಡ್. ಎಲ್ಲೂ ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ ಅಥವಾ ಯಾವುದೇ ಒಂದು ರೀತಿಯ ಇದನ್ನು ಮಾಡಿಲ್ಲ. ಅವ್ರದ್ದೇ ಒಂದು ಮೀಟಿಂಗು, ಅವ್ರದ್ದೇ ಕ್ಲೋಸ್ ಡೋರು
ಮೀಟಿಂಗ್ಗಳು, ಅವರ ಏನು ಸಪೋರ್ಟರ್ಸ್ ಇದ್ದಾರೆ ಅವರನ್ನೇ ಕರೆದು ಮೀಟಿಂಗ್ ಮಾಡಿಸಿದ್ರು, 4-5 ಮೀಟಿಂಗ್ಗಳನ್ನು ಮಾಡಿದರು. ವಿಜೇಂದ್ರ ಅವರು ಹೋಗಿ ಸಿಕ್ಕಿದ್ರು, ಕುಮಾರಸ್ವಾಮಿ ಅವರು ಹೋಗಿ ಸಿಕ್ಕಿದ್ರು, ಇವರು ಡೆಲ್ಲಿಗೆ ಹೋಗಿ ಮೀಟ್ ಮಾಡಿದರು, ಲಾಸ್ಟಿಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಐ ಥಿಂಕ್ ಶಿ ಈಸ್ ವೆರಿ ಕ್ಲಿಯರ್ ಇನ್ ಅವರ್ ಮೈಂಡ್ ಪ್ರಾಸೆಸ್ ದ್ಯಾಟ್ ಹೌದು ನಾನು ಮಂಡ್ಯದ ಜನತೆಗೆ ಮಂಡ್ಯದ ನೆಲದಲ್ಲೇ ಉತ್ತರ ಕೊಡಬೇಕಂತ. ಐ ಥಿಂಕ್ ಟುಡೇಸ್ ಪ್ರೆಸ್ ಕಾನ್ಫರೆನ್ಸ್ ಶಿ ಸಕ್ಸೀಡೆಡ್ ಟು ಡೂ ದ್ಯಾಟ್.